ನಮ್ಮದಕ್ಕೆ ಹೆಸರಿರಲಿಲ್ಲ. ದಿಸ್ ಇಸ್ ವೇರ್ ಇಟ್ಸ್ ಇಂಟ್ರೆಸ್ಟಿಂಗ್. ಹೆಸರಿರಲಿಲ್ವಲ್ಲ, ನಾನು ಕೊಡ್ಬೋದು ಹೆಸರು. ನಮ್ಮ ಮಕ್ಳಿಗೆ ಹೆಂಗೆ ನಾವು ಹೆಸರು ಕೊಡ್ತೀವೋ ಅದೇ ಥರ ಐ ಗೆಟ್ ದ ರೈಟ್ಸ್ ಟು ಕೀಪ್ ಎ ನೇಮ್. ನಾನೇನು ಮಾಡಿದೆ, ನಮ್ಮ ಯುರೋಪಿಯನ್ಸು ಇಲ್ಲ ವೆಸ್ಟರ್ನ್ಸ್ ಏನು ಮಾಡ್ತಾರೆ, ಲ್ಯಾಟಿನು ಗ್ರೀಕು ಅಂತ ಏನೋ ಹೆಸರಿಟ್ಕೊಳ್ತಾರೆ, ಇಲ್ಲಾಂದರೆ ಇಂಗ್ಲೀಷ್ ಹೆಸರಿಡ್ತಾರೆ. ನಾನು ನಮ್ಮ ಕನ್ನಡದ ಹೆಸರು ಕೊಟ್ಟೆ. ಅದಕ್ಕೆ ಬಂದಿದ್ದು ಓಫಿಫೇಗಸ್ ಕಾಳಿಂಗ. ಕಾಳಿಂಗ ಅನ್ನೋದು ಕನ್ನಡದ ಪದ, ಈಗ ಅದು ಇಂಟರ್ನ್ಯಾಷನಲ್ ಪದ ಆಗಿದೆ. ಗೋವಾದವರಾಗಲಿ, ಕರ್ನಾಟಕದವರಾಗಲಿ, ತಮಿಳ್ನಾಡಾಗಲಿ ಇಲ್ಲ ಕೇರಳದವರಾಗಲಿ ಈ ಒಂದು ಪ್ರಭೇದನ ಸೈಂಟಿಫಿಕಲಿ ಇಫ್ ದೇ ಹ್ಯಾವ್ ಟು ಕಾಲ್ ಓಫಿಫೇಗಸ್ ಕಾಳಿಂಗ ಅಂತ. ಅಮೆರಿಕನ್ಸ್ ಆಗಲಿ ಯುರೋಪಿಯನ್ಸ್ ಆಗಲಿ. ಸೊ ಇನ್ಸ್ಟೆಡ್ ಆಫ್ ಗಿವಿಂಗ್ ಎ ಗ್ರೀಕ್, ಲ್ಯಾಟಿನ್ ಆರ್ ಇಂಗ್ಲೀಷ್, ನಮ್ಮ ಕನ್ನಡದವ್ರಿಗೋಸ್ಕರ, ನಮ್ಮ ಕನ್ನಡಿಗರಿಗೋಸ್ಕರ ನಮ್ಮ ಕನ್ನಡದ ಪದನ ಕೊಟ್ಟಿದ್ದೀನಿ ಇನ್ ಆನರ್ ಆಫ್ ಕರ್ನಾಟಕ ಪೀಪಲ್. ನಮ್ಮ ಮಣ್ಣಿಗೆ ನಾವು ಕೊಡುವಂಥ ಸೇವೆ ಅದು. ಯಾಕಂದರೆ ನಾನು ಮೊದಲೇ ಹೇಳ್ದಂಗೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ಹಾವನ್ನ ದೇವ್ರ ಥರ ಪೂಜೆ ಮಾಡಿ ಅದನ್ನು ಸಂರಕ್ಷಣೆ ಮಾಡೋದು. 50 ವರ್ಷ ಡೌನ್ ದ ಲೈನ್ ಮಳೆಕಾಡು ಬೇರೆ ಕಡೆ ಮಾಯ ಆಗ್ಬೋದು, ಯಾಕಂದರೆ ಡೆವಲಪ್ಮೆಂಟ್, ಕಾಡು ನಶಿಸ್ತಾ ಇದೆ. ನಮ್ಮ ದೇಶದಲ್ಲಿ ಈ ಹಾವಿನ ಒಂದು ರಿಲೇಷನ್ಶಿಪ್ಪಿಂದ ಇದ್ದರೆ, ಕಾಳಿಂಗ ಸರ್ಪ ಎಲ್ಲಾದರೂ ಪ್ರಪಂಚದಲ್ಲಿ ಇದ್ದರೆ ಅದು ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಉಳಿಯುತ್ತೆ ಒಂದು ಚಾನ್ಸಸ್. ದಟ್ ಈಸ್ ಅವರ್ ಕನ್ನಡ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.